ನೋಡಿ, ದರ್ಶನ್ ಸುಮಲತಾ ಅಂಬರೀಶ್ ಅವರನ್ನ ಮದರ್ ಇಂಡಿಯಾ ಅಂತ ಕರೀತಾ ಇದ್ರು. ಆದ್ರೆ ಇದೇ ಮದರ್ ಇಂಡಿಯಾ ವಿರುದ್ಧ ಈಗ ಮುನಿಸ್ಕೊಂಡ್ರ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ, ದರ್ಶನ್ ಸುಮಲತಾ ಮಧ್ಯೆ ಕೋಲ್ಡ್ ವಾರ್ ಆಗ್ತಾ ಇದೆಯಾ? ಇನ್ಸ್ಟಾದಲ್ಲಿ ಸುಮಲತಾ ಫ್ಯಾಮಿಲಿ ಅನ್ಫಾಲೋ ಮಾಡಿದ್ದಾರೆ. ಸುಮಲತಾ ಅವೀವಾ ಅನ್ಫಾಲೋ ಮಾಡಿದ ನಟ ದರ್ಶನ್ ಪರೋಕ್ಷವಾಗಿ ದರ್ಶನ್ಗೆ ಟಾಂಗ್ ಕೊಟ್ರ ಹಾಗಾದ್ರೆ ಸುಮಲತಾ ಎನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ತಮ್ಮ ತಪ್ಪನ್ನ ಬೇರೆಯವರ ತಲೆ ಮೇಲೆ ಹಾಕೋದು, ಹಾಗೆ ತಮ್ಮ ನಿಂದನೆಯನ್ನ ಬೇರೆಯವರ ಮೇಲೆ ಹಾಕುವುದು, ಹೀಗೆ ಕೆಲ ಪೋಸ್ಟ್ ಹಾಕಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಅವರಿಬ್ಬರ ನಡುವೆ ಈ ಕೋಲ್ಡ್ ಸಮರ ಏರ್ಪಟ್ಟಿದ್ಯಾ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ನೋಡಿ, ಈಗಾಗಲೇ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಅದು ಇನ್ಸ್ಟಾದ ಫೋಟೋ ನಾವು ತೋರಿಸ್ತಾ ಇದ್ವಿ ನಿಮ್ಗೆ. ಅದರಲ್ಲಿ ದರ್ಶನ್ ಹಾಗೆ ಸುಮಲತಾ ಅವರು ಫಸ್ಟ್ ಮದರ್ ಇಂಡಿಯಾ ಅಂತ ಕರಿತಾ ಇದ್ರು ದರ್ಶನ್ ಅವರು, ಈಗ ಅನ್ಫಾಲೋ ಮಾಡಿದ್ದಾರೆ ಇನ್ಸ್ಟಾದಲ್ಲಿ. ಅದರ ಜೊತೆಗೆ ಸುಮಲತಾ ಅವರ ಫ್ಯಾಮಿಲಿ ಅಂತ ಹೇಳಿದ್ರೆ ಅಭಿಷೇಕ್ ಅಂಬರೀಶ್ ಹಾಗೆ ಅವೀವಾ ಅವ್ರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. ಅಂದ್ರೆ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಅವೀವಾ ಅವರು ಸುಮಲತಾ ಅವರ ಸೊಸೆ, ಇನ್ನೊಂದ್ ಕಡೆ ದರ್ಶನ್ ಅವರ ಫ್ಯಾಮಿಲಿ ಅಂತಾನೆ ಕರೆಸ್ಕೊಂಡು ಬಂದಿರುವಂತದ್ದು. ಜೊತೆಗೆ ದರ್ಶನ್ ಅವರು ಕೂಡ ಸಾಕಷ್ಟು ಬಾರಿ ಅವ್ರ ಜೊತೆ ಸಭೆ ಸಮಾರಂಭ, ಇನ್ನೊಂದ್ ಕಡೆಯಲ್ಲೂ ಕೂಡ ಸಾಕಷ್ಟು ಹೆಲ್ಪ್ ಕೂಡ ಮಾಡಿದ್ದಾರೆ. ಅವರಿಬ್ರು ಪರಸ್ಪರ ಹೆಲ್ಪ್ ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಅಭಿಷೇಕ್ ಅಂಬರೀಶ್ ಅನ್ನು ಕೂಡ ಈಗ ಅನ್ಫಾಲೋ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಮೈಸೂರಿನಲ್ಲಿ ಶೂಟಿಂಗ್, ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ಆಶೀರ್ವಾದ, ಜೊತೆಗೆ ಬಿಗಿಯಾದ ಭದ್ರತೆ ಬೇರೆ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಸ್ಮಿತಾ, ಇವತ್ತಿನಿಂದ 4 ದಿನಗಳ ಕಾಲ ಮೈಸೂರಿನಲ್ಲಿ ಡೆವಿಲ್ ಚಿತ್ರದ ಶೂಟಿಂಗ್ ಆರಂಭ ಆಗ್ತಾ ಇದೆ. ಈಗಾಗಲೇ ಕಳೆದ 7-8 ತಿಂಗಳ ಹಿಂದೆ ಮೈಸೂರಲ್ಲೇ ಶೂಟಿಂಗ್ ಸ್ಥಗಿತ ಆಗಿತ್ತು, ಅವತ್ತೇ ಅರೆಸ್ಟ್ ಕೂಡ ಆಗಿದ್ರು. ಸೊ ಹೀಗಾಗಿ ಇವತ್ತಿನಿಂದ ಮತ್ತೆ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗ್ತಾ ಇದ್ದಾರೆ. ಸಹಜವಾಗಿಯೇ ಮೈಸೂರಿನ ಸರ್ಕಾರಿ ಅತಿಥಿಗೃಹ ಸುತ್ತಲೂ ಕೂಡ 3 ಗೇಟ್ಗಳು ಬರ್ತವೆ. 3 ಗೇಟ್ಗಳಲ್ಲೂ ಕೂಡ ಏನು ಚಿತ್ರೀಕರಣದ ಸಿಬ್ಬಂದಿಗಳ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಎಂಟ್ರಿಯನ್ನು ಕೊಡ್ತಾ ಇಲ್ಲ. ಬದಲಾಗಿ ದರ್ಶನ್ ಮತ್ತೆ ಸೇರಿದಂತೆ ಎಲ್ಲಿದ್ರ ನಟರಿಗೆ ಮಾತ್ರ ಅವಕಾಶ ಕೊಟ್ಟಿರುವಂತದ್ದು. ಈಗಾಗಲೇ ಏನು ಬೆಳಿಗ್ಗೆ ನಾಡ ಅಧಿದೇವತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿರುವಂತಹ ದರ್ಶನ್ ಅವರು ಕೂಡ ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ಚಾಮುಂಡಿ ತಾಯಿಗೆ ಪರಮ ಭಕ್ತರಾಗಿರುವಂತಹ ದರ್ಶನ್ ಅವರು ಯಾವುದೇ ಸಭೆ ಸಮಾರಂಭಗಳಿರ್ಬೋದು, ಯಾವುದೇ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗೋ ಸಂದರ್ಭದಲ್ಲೂ ಕೂಡ ಮೊದಲಿಗೆ ಅವರು ಚಾಮುಂಡಿ ತಾಯಿ ದರ್ಶನ ಪಡೆದು ಹೋಗುವುದು ಸಹಜ. ಸೊ ಹೀಗಾಗಿ ಇವತ್ತು ಕೂಡ ಅವರು ಮೊದಲಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ದರ್ಶನ ಪಡೆದು ತದನಂತರದಲ್ಲಿ ಸೆಟ್ಗೆ ಆಗಮಿಸಿದ್ದಾರೆ. ಇವತ್ತಿನಿಂದ 4 ದಿನಗಳ ಕಾಲ ಮೈಸೂರಿನ 3 ಕಡೆಗಳಲ್ಲಿ, ಅಂದ್ರೆ ಈಗಾಗಲೇ ಸರ್ಕಾರಿ ಅತಿಥಿಗೃಹ ಇರ್ಬೋದು, ಲಲಿತ ಮಹಲ್ ಪ್ಯಾಲೇಸ್ ಇರ್ಬೋದು, ಜೊತೆಗೆ ದಲ್ಲೆಲೋಕ ಅಂತಿದೆ, ಅದು 3 ಕಡೆಗಳಲ್ಲೂ ಕೂಡ ಈಗಾಗಲೇ ಚಿತ್ರೀಕರಣದ ಏನೋ ಸ್ಥಳ ನಿಗದಿಯಾಗಿದೆ. ಈಗಾಗಲೇ ಸುತ್ತಲೂ ಕೂಡ ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಭದ್ರತೆ ಕೊಟ್ಟಿದ್ದಾರೆ. ಜೊತೆಗೆ ಗೇಟ್ಗಳಲ್ಲಿ ಈಗಾಗಲೇ ಬೋಲ್ಸರ್ಗಳನ್ನ ಹಾಕೊಂಡು ಯಾರು ಕೂಡ ಸಾರ್ವಜನಿಕರಿರ್ಬೋದು, ಅವರ ಅಭಿಮಾನಿಗಳಿರ್ಬೋದು, ಯಾರಿಗೂ ಕೂಡ ಒಳಗೆ ಹೋಗೋದಕ್ಕೆ ಅವಕಾಶವಿಲ್ಲ. ಬದಲಾಗಿ ಏನು ಸಿಬ್ಬಂದಿಗಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಇವತ್ತಿನಿಂದ 4 ದಿನಗಳ ಕಾಲ ಡೆವಿಲ್ ಚಿತ್ರೀಕರಣ ಮೈಸೂರು ನಡೀತಾರೆ. ಸೊ ಹೀಗಾಗಿ ದರ್ಶನ್ ಅವರು ಕೂಡ ಈಗಾಗಲೇ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಕೂಡ ಈಗಾಗಲೇ ಶೂಟಿಂಗ್ ಆರಂಭ ಆಗಿದೆ. ಇವತ್ತು ಸಂಜೆವರೆಗೂ ಕೂಡ ದರ್ಶನ್ ಅವರು ಕೂಡ ಶೂಟಿಂಗ್ ನಲ್ಲಿ ಭಾಗಿಯಾಗುವಂತದ್ದು. ಸ್ಮಿತಾ, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ನೋಡಿ, ದರ್ಶನ್ ಸುಮಲತಾ ಅಂಬರೀಶ್ ಅವರನ್ನ ಮದರ್ ಇಂಡಿಯಾ ಅಂತ ಕರೀತಾ ಇದ್ರು. ಆದ್ರೆ ಇದೇ ಮದರ್ ಇಂಡಿಯಾ ವಿರುದ್ಧ ಈಗ ಮುನಿಸ್ಕೊಂಡ್ರ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ, ದರ್ಶನ್ ಸುಮಲತಾ ಮಧ್ಯೆ ಕೋಲ್ಡ್ ವಾರ್ ಆಗ್ತಾ ಇದೆಯಾ? ಇನ್ಸ್ಟಾದಲ್ಲಿ ಸುಮಲತಾ ಫ್ಯಾಮಿಲಿ ಅನ್ಫಾಲೋ ಮಾಡಿದ್ದಾರೆ. ಸುಮಲತಾ ಅವೀವಾ ಅನ್ಫಾಲೋ ಮಾಡಿದ ನಟ ದರ್ಶನ್ ಪರೋಕ್ಷವಾಗಿ ದರ್ಶನ್ಗೆ ಟಾಂಗ್ ಕೊಟ್ರ ಹಾಗಾದ್ರೆ ಸುಮಲತಾ ಎನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ತಮ್ಮ ತಪ್ಪನ್ನ ಬೇರೆಯವರ ತಲೆ ಮೇಲೆ ಹಾಕೋದು, ಹಾಗೆ ತಮ್ಮ ನಿಂದನೆಯನ್ನ ಬೇರೆಯವರ ಮೇಲೆ ಹಾಕುವುದು, ಹೀಗೆ ಕೆಲ ಪೋಸ್ಟ್ ಹಾಕಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಅವರಿಬ್ಬರ ನಡುವೆ ಈ ಕೋಲ್ಡ್ ಸಮರ ಏರ್ಪಟ್ಟಿದ್ಯಾ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ನೋಡಿ, ಈಗಾಗಲೇ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಅದು ಇನ್ಸ್ಟಾದ ಫೋಟೋ ನಾವು ತೋರಿಸ್ತಾ ಇದ್ವಿ ನಿಮ್ಗೆ. ಅದರಲ್ಲಿ ದರ್ಶನ್ ಹಾಗೆ ಸುಮಲತಾ ಅವರು ಫಸ್ಟ್ ಮದರ್ ಇಂಡಿಯಾ ಅಂತ ಕರಿತಾ ಇದ್ರು ದರ್ಶನ್ ಅವರು, ಈಗ ಅನ್ಫಾಲೋ ಮಾಡಿದ್ದಾರೆ ಇನ್ಸ್ಟಾದಲ್ಲಿ. ಅದರ ಜೊತೆಗೆ ಸುಮಲತಾ ಅವರ ಫ್ಯಾಮಿಲಿ ಅಂತ ಹೇಳಿದ್ರೆ ಅಭಿಷೇಕ್ ಅಂಬರೀಶ್ ಹಾಗೆ ಅವೀವಾ ಅವ್ರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. ಅಂದ್ರೆ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಅವೀವಾ ಅವರು ಸುಮಲತಾ ಅವರ ಸೊಸೆ, ಇನ್ನೊಂದ್ ಕಡೆ ದರ್ಶನ್ ಅವರ ಫ್ಯಾಮಿಲಿ ಅಂತಾನೆ ಕರೆಸ್ಕೊಂಡು ಬಂದಿರುವಂತದ್ದು. ಜೊತೆಗೆ ದರ್ಶನ್ ಅವರು ಕೂಡ ಸಾಕಷ್ಟು ಬಾರಿ ಅವ್ರ ಜೊತೆ ಸಭೆ ಸಮಾರಂಭ, ಇನ್ನೊಂದ್ ಕಡೆಯಲ್ಲೂ ಕೂಡ ಸಾಕಷ್ಟು ಹೆಲ್ಪ್ ಕೂಡ ಮಾಡಿದ್ದಾರೆ. ಅವರಿಬ್ರು ಪರಸ್ಪರ ಹೆಲ್ಪ್ ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಅಭಿಷೇಕ್ ಅಂಬರೀಶ್ ಅನ್ನು ಕೂಡ ಈಗ ಅನ್ಫಾಲೋ ಮಾಡಿದ್ದಾರೆ.
ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಮೈಸೂರಿನಲ್ಲಿ ಶೂಟಿಂಗ್, ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ಆಶೀರ್ವಾದ, ಜೊತೆಗೆ ಬಿಗಿಯಾದ ಭದ್ರತೆ ಬೇರೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಇವತ್ತಿನಿಂದ 4 ದಿನಗಳ ಕಾಲ ಮೈಸೂರಿನಲ್ಲಿ ಡೆವಿಲ್ ಚಿತ್ರದ ಶೂಟಿಂಗ್ ಆರಂಭ ಆಗ್ತಾ ಇದೆ. ಈಗಾಗಲೇ ಕಳೆದ 7-8 ತಿಂಗಳ ಹಿಂದೆ ಮೈಸೂರಲ್ಲೇ ಶೂಟಿಂಗ್ ಸ್ಥಗಿತ ಆಗಿತ್ತು, ಅವತ್ತೇ ಅರೆಸ್ಟ್ ಕೂಡ ಆಗಿದ್ರು. ಸೊ ಹೀಗಾಗಿ ಇವತ್ತಿನಿಂದ ಮತ್ತೆ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗ್ತಾ ಇದ್ದಾರೆ. ಸಹಜವಾಗಿಯೇ ಮೈಸೂರಿನ ಸರ್ಕಾರಿ ಅತಿಥಿಗೃಹ ಸುತ್ತಲೂ ಕೂಡ 3 ಗೇಟ್ಗಳು ಬರ್ತವೆ. 3 ಗೇಟ್ಗಳಲ್ಲೂ ಕೂಡ ಏನು ಚಿತ್ರೀಕರಣದ ಸಿಬ್ಬಂದಿಗಳ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಎಂಟ್ರಿಯನ್ನು ಕೊಡ್ತಾ ಇಲ್ಲ. ಬದಲಾಗಿ ದರ್ಶನ್ ಮತ್ತೆ ಸೇರಿದಂತೆ ಎಲ್ಲಿದ್ರ ನಟರಿಗೆ ಮಾತ್ರ ಅವಕಾಶ ಕೊಟ್ಟಿರುವಂತದ್ದು. ಈಗಾಗಲೇ ಏನು ಬೆಳಿಗ್ಗೆ ನಾಡ ಅಧಿದೇವತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿರುವಂತಹ ದರ್ಶನ್ ಅವರು ಕೂಡ ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ಚಾಮುಂಡಿ ತಾಯಿಗೆ ಪರಮ ಭಕ್ತರಾಗಿರುವಂತಹ ದರ್ಶನ್ ಅವರು ಯಾವುದೇ ಸಭೆ ಸಮಾರಂಭಗಳಿರ್ಬೋದು, ಯಾವುದೇ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗೋ ಸಂದರ್ಭದಲ್ಲೂ ಕೂಡ ಮೊದಲಿಗೆ ಅವರು ಚಾಮುಂಡಿ ತಾಯಿ ದರ್ಶನ ಪಡೆದು ಹೋಗುವುದು ಸಹಜ. ಸೊ ಹೀಗಾಗಿ ಇವತ್ತು ಕೂಡ ಅವರು ಮೊದಲಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ದರ್ಶನ ಪಡೆದು ತದನಂತರದಲ್ಲಿ ಸೆಟ್ಗೆ ಆಗಮಿಸಿದ್ದಾರೆ. ಇವತ್ತಿನಿಂದ 4 ದಿನಗಳ ಕಾಲ ಮೈಸೂರಿನ 3 ಕಡೆಗಳಲ್ಲಿ, ಅಂದ್ರೆ ಈಗಾಗಲೇ ಸರ್ಕಾರಿ ಅತಿಥಿಗೃಹ ಇರ್ಬೋದು, ಲಲಿತ ಮಹಲ್ ಪ್ಯಾಲೇಸ್ ಇರ್ಬೋದು, ಜೊತೆಗೆ ದಲ್ಲೆಲೋಕ ಅಂತಿದೆ, ಅದು 3 ಕಡೆಗಳಲ್ಲೂ ಕೂಡ ಈಗಾಗಲೇ ಚಿತ್ರೀಕರಣದ ಏನು ಸ್ಥಳ ನಿಗದಿಯಾಗಿದೆ. ಈಗಾಗಲೇ ಸುತ್ತಲೂ ಕೂಡ ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಭದ್ರತೆ ಕೊಟ್ಟಿದ್ದಾರೆ. ಜೊತೆಗೆ ಗೇಟ್ಗಳಲ್ಲಿ ಈಗಾಗಲೇ ಪೊಲೀಸರುಗಳನ್ನ ಹಾಕೊಂಡು ಯಾರು ಕೂಡ ಸಾರ್ವಜನಿಕರಿರ್ಬೋದು, ಅವರ ಅಭಿಮಾನಿಗಳಿರ್ಬೋದು, ಯಾರಿಗೂ ಕೂಡ ಒಳಗೆ ಹೋಗೋದಕ್ಕೆ ಅವಕಾಶವಿಲ್ಲ. ಬದಲಾಗಿ ಏನು ಸಿಬ್ಬಂದಿಗಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಇವತ್ತಿನಿಂದ 4 ದಿನಗಳ ಕಾಲ ಡೆವಿಲ್ ಚಿತ್ರೀಕರಣ ಮೈಸೂರು ನಡೀತಾರೆ. ಸೊ ಹೀಗಾಗಿ ದರ್ಶನ್ ಅವರು ಕೂಡ ಈಗಾಗಲೇ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಕೂಡ ಈಗಾಗಲೇ ಶೂಟಿಂಗ್ ಆರಂಭ ಆಗಿದೆ. ಇವತ್ತು ಸಂಜೆ ಅವರಿಗೂ ಕೂಡ ದರ್ಶನ್ ಅವರು ಕೂಡ ಶೂಟಿಂಗ್ ನಲ್ಲಿ ಭಾಗಿಯಾಗುವಂತದ್ದು. ಸ್ಮಿತಾ, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ನೋಡಿ, ದರ್ಶನ್ ಸುಮಲತಾ ಅಂಬರೀಶ್ ಅವರನ್ನ ಮದರ್ ಇಂಡಿಯಾ ಅಂತ ಕರೀತಾ ಇದ್ರು. ಆದ್ರೆ ಇದೇ ಮದರ್ ಇಂಡಿಯಾ ವಿರುದ್ಧ ಈಗ ಮುನಿಸ್ಕೊಂಡ್ರ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ, ದರ್ಶನ್ ಸುಮಲತಾ ಮಧ್ಯೆ ಕೋಲ್ಡ್ ವಾರ್ ಆಗ್ತಾ ಇದೆಯಾ? ಇನ್ಸ್ಟಾದಲ್ಲಿ ಸುಮಲತಾ ಫ್ಯಾಮಿಲಿ ಅನ್ಫಾಲೋ ಮಾಡಿದ್ದಾರೆ. ಸುಮಲತಾ, ಅವೀವಾ ಅನ್ಫಾಲೋ ಮಾಡಿದ ನಟ ದರ್ಶನ್ ಪರೋಕ್ಷವಾಗಿ ದರ್ಶನ್ಗೆ ಟಾಂಗ್ ಕೊಟ್ರ ಹಾಗಾದ್ರೆ ಸುಮಲತಾ ಎನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ತಮ್ಮ ತಪ್ಪನ್ನ ಬೇರೆಯವರ ತಲೆ ಮೇಲೆ ಹಾಕೋದು, ಹಾಗೆ ತಮ್ಮ ನಿಂದನೆಯನ್ನ ಬೇರೆಯವರ ಮೇಲೆ ಹಾಕೋದು, ಹೀಗೆ ಕೆಲ ಪೋಸ್ಟ್ ಹಾಕಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಅವರಿಬ್ಬರ ನಡುವೆ ಈ ಕೋಲ್ಡ್ ಸಮರ ಏರ್ಪಟ್ಟಿದ್ಯಾ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ನೋಡಿ, ಈಗಾಗಲೇ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಅದು ಇನ್ಸ್ಟಾದ ಫೋಟೋ ನಾವು ತೋರಿಸ್ತಾ ಇದ್ವಿ ನಿಮ್ಗೆ. ಅದರಲ್ಲಿ ದರ್ಶನ್ ಹಾಗೆ ಸುಮಲತಾ ಅವರು ಫಸ್ಟ್ ಮದರ್ ಇಂಡಿಯಾ ಅಂತ ಕರಿತಾ ಇದ್ರು ದರ್ಶನ್ ಅವರು, ಈಗ ಅನ್ಫಾಲೋ ಮಾಡಿದ್ದಾರೆ ಇನ್ಸ್ಟಾದಲ್ಲಿ. ಅದರ ಜೊತೆಗೆ ಸುಮಲತಾ ಅವರ ಫ್ಯಾಮಿಲಿ ಅಂತ ಹೇಳಿದ್ರೆ ಅಭಿಷೇಕ್ ಅಂಬರೀಶ್ ಹಾಗೆ ಅವೀವಾ ಅವರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. ಅಂದ್ರೆ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಅವೀವಾ ಅವರು ಸುಮಲತಾ ಅವರ ಸೊಸೆ, ಇನ್ನೊಂದ್ ಕಡೆ ದರ್ಶನ್ ಅವರ ಫ್ಯಾಮಿಲಿ ಅಂತಾನೆ ಕರೆಸ್ಕೊಂಡು ಬಂದಿರುವಂತದ್ದು. ಜೊತೆಗೆ ದರ್ಶನ್ ಅವರು ಕೂಡ ಸಾಕಷ್ಟು ಬಾರಿ ಅವ್ರ ಜೊತೆ ಸಭೆ ಸಮಾರಂಭ, ಇನ್ನೊಂದ್ ಕಡೆಯಲ್ಲೂ ಕೂಡ ಸಾಕಷ್ಟು ಹೆಲ್ಪ್ ಕೂಡ ಮಾಡಿದ್ದಾರೆ. ಅವರಿಬ್ರು ಪರಸ್ಪರ ಹೆಲ್ಪ್ ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಅಭಿಷೇಕ್ ಅಂಬರೀಶ್